ಹಾಯ್ ಹಲೋ ಎಲ್ಲ ನನ್ನ ಎಸ್ ಎಸ್ ಸಿ ಜಿ ಡಿ ಟೈಗರ್ಸ್ಗಳಿಗೆ ಜೈ ಹಿಂದ್. ಸೊ ಯಾರೆಲ್ಲ ಎಸ್ ಎಸ್ ಸಿ ಜಿ ಡಿ ಎಕ್ಸಾಮನ್ನು ಆನ್ಲೈನ್ ಮುಖಾಂತರ ಎಕ್ಸಾಮ್ ಯಾರೆಲ್ಲ ಬರ್ದಿರಲ್ಲ, ಸೊ ನಿಮ್ಮದು ಕೀ ಆನ್ಸರ್ ಕೂಡ ಬಿಟ್ಟಿದ್ದಾರೆ. ಪ್ರತಿಯೊಬ್ಬರು ಕೂಡ ಕೀ ಆನ್ಸರ್ಗಳನ್ನ ಚೆಕ್ ಮಾಡ್ಕೊಂಡಿದ್ದಾರೆ. ಸೊ ಒಂದಿಷ್ಟು ಜನಕ್ಕೆ ಡೌಟ್ ಏನು ಬರ್ತಾ ಇದೆಯಪ್ಪ ಅಂದರೆ, ಸರ್ ಈ ಸರಿ ಫೈನಲ್ ಕಟ್ ಆಫ್ ಎಷ್ಟು ನಿಲ್ಬಹುದು ಮತ್ತು ಫಿಸಿಕಲ್ಗೆ ಎಷ್ಟು ಕಟ್ ಆಫ್ ಇದ್ದವರು ಕೂಡ ಫಿಸಿಕಲ್ಗೆ ಬರ್ತಾರಾ? ಸೊ ಅದ್ರ ಬಗ್ಗೆ ಏನಾದರೂ ಎಕ್ಸೆಪ್ಟೆಡ್ ಕಟ್ ಆಫ್ ಏನಾದರೂ ಇನ್ಫಾರ್ಮೇಷನ್ ಕೊಡಿ ಸರ್ ಅಂತ ಹೇಳಿ ಪ್ರತಿಯೊಬ್ಬರು ಕೂಡ ಕಮೆಂಟ್ ಆಯಿತು, ಮತ್ತು ಕಾಲ್ಗಳನ್ನು ಮಾಡ್ತಾಯಿದ್ರಿ, ಮತ್ತು ಅದೇ ತರನಾಗಿ ಮೆಸೇಜ್ಗಳನ್ನು ಮಾಡ್ತಾಯಿದ್ರಿ. ಸೊ ಅವೆಲ್ಲ ಕಮೆಂಟ್ಸ್ಗಳನ್ನ ನೋಡಿ, ಸೊ ಯಾವುದೇ ಪ್ರತಿಯೊಬ್ಬರು ಕೂಡ ಕಾಲ್ ಬ್ಯಾಕ್ ಮಾಡಿದ್ದನ್ನು ನೋಡ್ಕೊಂಡು ಕೇಸಿಂದ ಸೊ ನಾನು ಹೇಳ್ತಾ ಇದ್ದೀನಿ, ನಿಮ್ಮದು ಎಸ್ ಎಸ್ ಸಿ ಜಿ ಡಿದ ಎಕ್ಸೆಪ್ಟೆಡ್ ಕಟ್ ಆಫ್ ಎಲ್ಲಿಗೆ ಹೋಗ್ಬೋದು ನನ್ನ ಅಂದಾಜು ಪ್ರಕಾರ. ಯಾಕಂದರೆ ನೀವು ಕೂಡ ಪ್ರತಿಯೊಬ್ಬರು ಕೇಳ್ತಾ ಇದ್ದಿ, ಸರ್ ನಿಮ್ಮ ಅಂದಾಜು ಪ್ರಕಾರ ನೀವು ಅನಿಸಿರುವ ಹಾಗೆ ನಿಮಗೆ ಯಾಕಂದರೆ ಸ್ಟೂಡೆಂಟ್ಗಳ ಪ್ರಕಾರ ಯಾವ ಥರ ಸ್ಕೋರ್ ಆಗಿದ್ದವು ಏನು ಅಂತ ಹೇಳಿ ಪ್ರತಿಯೊಬ್ಬರು ಕೂಡ ಕೇಳ್ತಾ ಇದ್ರಿ. ಸೊ ನಾನು ಆದ ಕಾರಣಕ್ಕೋಸ್ಕರ ನಿಮ್ಗೆ ಆಲ್ಮೋಸ್ಟ್ ಅಲ್ಲಿ ಒಂದು ಸ್ವಲ್ಪ ಮಾಹಿತಿಯನ್ನು ಕೊಡ್ಬೇಕಂತ ಹೇಳಿ ನಾನು ಆಲ್ರೆಡಿ ಇದ್ರ ಬಗ್ಗೆ ಯಾವುದೋ ಥರದ ಮಾಹಿತಿಯನ್ನು ಕೊಟ್ಟಿರಲಿಲ್ಲ. ಸೊ ಈಗ ನಿಮ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಇಲ್ಲಿ ಬಂದ್ಬಿಟ್ಟು ಎಸ್ ಎಸ್ ಸಿ ಜಿ ಡಿದವರು ಈಗ ನೋಡ್ಕೊಡ್ರಿ 39,000 ಹುದ್ದೆಗಳನ್ನ ಮಾತ್ರ ಕನ್ಫರ್ಮ್ ಅನ್ನ ಮಾಡಿದಾರ. ಯಾಕಂದ್ರೆ ಪ್ರತಿಯೊಬ್ರು ಕೂಡ ಬ್ಯಾಕ್ ಇಯರ್ದ ಕಟ್ ಆಫ್ ಬಗ್ಗೆ ವಿಚಾರ ಮಾಡ್ತಾ ಇದ್ರ. ಸೊ ಅವಾಗ ಎಷ್ಟಿದಪ್ಪ ಅಂತಂದ್ರೆ 50,000 ಅಧಿಕ ಹುದ್ದೆಗಳನ್ನ ಕನ್ಫರ್ಮ್ ಅನ್ನ ಮಾಡಿದ್ರು. ಸೊ ಈ ಸರಿನೂ ಕೂಡ ಹುದ್ದೆಗಳು ಇನ್ನಷ್ಟು ಇನ್ಕ್ರೀಸ್ ಆಗುವಂತ ಚಾನ್ಸಸ್ ಬಹಳಷ್ಟು ಇದೆ. ಓಕೆ, ಎಕ್ಸಾಮ್ ಆದ್ಮೇಲೆ ರಿಸಲ್ಟ್ ಬಿಟ್ಟು ಫೈನಲ್ ಲಿಸ್ಟ್ ಬಿಟ್ಟ ಮೇಲೆ ಸೊ ವೇಕೆನ್ಸಿಗಳನ್ನ ಇನ್ಕ್ರೀಸ್ ಮಾಡ್ತಾರ. ಸೊ ಈ ಸರಿನೂ 100% ವೇಕೆನ್ಸಿ ಅಂಕಿ ಇನ್ಕ್ರೀಸ್ ಮಾಡ್ತಾರ. ಸೊ ಈ ಸರಿ ನೋಡ್ಕೊಡ್ರಿ, ಪ್ರತಿಯೊಬ್ಬರಿಗೆ ಕೂಡ ಡೌಟ್ ಮತ್ತು ಅದೇ ತರನಾಗಿ ಕ್ವಶನ್ ಪೇಪರ್ ಅನ್ನ ಚೆಕ್ ಮಾಡ್ಕೊಂಡ್ರೆ ಬಹಳಷ್ಟು ಒಂದು ಲೆವೆಲ್ಗೆ ಟಫ್ ಇತ್ತು ಕ್ವಶನ್ ಪೇಪರ್. ಯಾಕಂದ್ರೆ ಒಂದು ಲೆವೆಲ್ ಟಫ್ ಇತ್ತು. ಹೋದ ವರ್ಷದಕ್ಕಿಂತ ಪ್ರತಿಯೊಂದು ಕ್ವಶನ್ ಪೇಪರ್ ಅನ್ನ ಚೆಕ್ ಮಾಡಿದ್ರು ಕೂಡ ಸೊ ಈ ಸರಿ ಒಂದು ಲೆವೆಲ್ ಟಫ್ ಅನ್ನ ಕ್ವಶನ್ಸ್ ಅನ್ನ ಕೇಳಿದ್ರು. ಹೋದ್ ಸರಿ ಏನು 100 ಮಾಡಿದವರು ಈ ಸರಿ 80 ಮಾಡಿದ್ರು. ಅಂದ್ರೆ 20 ಮಾರ್ಕ್ಸ್ ಡಿಫರೆನ್ಸ್ ಆಗಿ ಬಂದಿರತಕ್ಕಂಥದ್ದು ಪ್ರತಿಯೊಬ್ರು ಕೂಡ. ಸೊ ಒಂದು ಲೆವೆಲ್ಗೆ ನನ್ನ ಪ್ರಕಾರ 70 ಇಂತ್ರ ಹಿಡಿದು ನಿಮ್ದೇನಾದ್ರೂ 70% ಸ್ಕೋರ್ ಆಗಿತ್ತಪ್ಪ ಅಂದ್ರೆ ಸೊ ಫಿಸಿಕಲ್ ಮಾಡಕ್ಕೆ ಟ್ರೈ ಮಾಡ್ರಿ. ಫಿಸಿಕಲ್ ಪ್ರಾಕ್ಟೀಸ್ಗೆ ಈಗಾಗಲೇ ಶುರು ಮಾಡ್ರಿ. ಒಂದಿಷ್ಟು ಜನ ಏನು ಮಾಡ್ತಾ ಇದ್ರಪ್ಪ ಅಂದರೆ, ಸೊ ಸರ್ ನನ್ನ ನಾರ್ಮಲೈಸೇಷನ್ನ ಈ ಸೆಷನ್ ಅಂದರೆ ಈ ಶಿಫ್ಟಿನಲ್ಲಿ ನನಗೆ ನಾರ್ಮಲೈಸೇಷನ್ ಇಷ್ಟು ಬರ್ತಾವು, ಸೊ ನಂದು ಟೋಟಲಿ ಕೂಡಿಬಿಟ್ಟು ಇಷ್ಟ ಆಗುತ್ತೆ ಅಂತ ಹೇಳಿ ಅವರು ಕೂಡ ಹೇಳ್ತಾ ಇದ್ದೀರಾ. ನಾನು ಹೇಳ್ತಾ ಇರ್ತಕ್ಕಂಥದ್ದು 70 ಅಬೌವ್ ಯಾರ್ದಿದೆ, ಓಕೆ, ನಿಮ್ಮ ಸ್ಕೋರಿಗೆ ನೋಡ್ಕೊಡ್ರಿ. 70ಕ್ಕಿಂತ ಮೇಲೆ ಯಾರ್ದಿದೆಯಲ್ಲ, ಸೊ ಈಗಾಗಲೇ ನೀವು ಫಿಸಿಕಲ್ಲಿಗೆ ತಯಾರಿಯನ್ನು ಮಾಡೋದು ಬೆಟರ್. ಹೋದ್ ಸರಿನೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ವಿ. ಸೊ ಕಟ್ ಆಫ್ ಒನ್ ಲೆವೆಲ್ಗೆ ಹೈನೇ ಹೋತು. ಈ ಸರಿನೂ ಕೂಡ ಹಾಗೆ ಆಗುತ್ತೋ ಏನೋ ಅಂತ ಹೇಳಿ ಡೌಟ್ ಬರ್ತಾ ಇದೆ. ಆದ ಕಾರಣಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ, ನನ್ನ ಅಂದಾಜಿನ ಪ್ರಕಾರ, ನನಗೆ ಇನ್ಫಾರ್ಮೇಶನ್ ಮತ್ತು ನನ್ನ ಸ್ಟೂಡೆಂಟ್ಗಳ ಪ್ರಕಾರ ಬಂದಿರತಕ್ಕಂಥದ್ದು ಸ್ಕೋರು 80, 85, 90, 92, 95, 100 ಒಳಗಡೆ ಮಾತ್ರ ಸ್ಕೋರ್ ಮಾಡಿದಾರ. 100 ಅಬೌವ್ ಇದ್ದಾರ, ಬಟ್ ಎಲ್ಲೇ ಒಬ್ರು ಸರಿ ಪ್ರತಿಯೊಬ್ಬರಿಗೆ ಕೂಡ ಕಾಲ್ ಅನ್ನ ಮಾಡಿದಾಗ 100 ಅಬೌವ್ನೇ ಇದ್ದು. ಆದ ಕಾರಣಕ್ಕೋಸ್ಕರ ಸೊ ಪ್ರತಿಯೊಬ್ಬರಿಗೆ ಕೂಡ ಹೇಳ್ತಾ ಇದ್ದೀನಿ, ಯಾವುದೋ ಸರ್ ನನ್ನ ಸ್ಕೋರ್ ಬಹಳಷ್ಟು ಕಡಿಮೆ ಇದೆ, ನಾನು ಹೈಯೆಸ್ಟ್ ಸ್ಟಡಿ ಮಾಡಿದ್ದೆ, ಬಹಳ ಸ್ಟಡಿ ಮಾಡಿದ್ದೆ ನಾನು, ಆದರೂ ಕೂಡ ನನ್ನ ಸ್ಕೋರ್ ಆಗಲಿಲ್ಲ ಅಂತ ಹೇಳಿ ಮನಸ್ಸಿಗೆ ಬೇಜಾರಾಗ್ತಿರ್ತಕ್ಕಂಥವ್ರಿಗೆ ಸೊ ಮತ್ತೆ ಅಕ್ಟೋಬರ್ದಲ್ಲಿ ಎಸ್ ಎಸ್ ಸಿ ಜಿ ಡಿ ನೋಟಿಫಿಕೇಶನ್ ಕೂಡ ಆಗುತ್ತೆ. ಅದನ್ನಾದ್ರೂ ತಯಾರಿಯನ್ನು ಮಾಡ್ಕೊಡ್ರಿ. ಯಾವುದೇ ಒಂದು ನಂದು ಹೋಯ್ತುಪ್ಪ ಅಂತ ಹೇಳಿ ಯಾರೂ ಕೂಡ ಹಿಂದೆ ಜರುವಂತ ಅವಶ್ಯಕತೆ ಇಲ್ಲ. ಸೊ ನನಗೂ ಕೂಡ ಅರ್ಥ ಆಗುತ್ತೆ ನಿಮ್ಮ ನೋವು, ಯಾಕಂದ್ರೆ ಅಷ್ಟು ಎಫರ್ಟ್ ಕೂಡ ಹಾಕಿದ್ರಿ ಈ ಸರಿ ನಾನು ಎಸ್ ಎಸ್ ಸಿ ಜಿ ಡಿಯಲ್ಲಿ. ಯಾಕಂದ್ರೆ ಕನ್ನಡ ಎಕ್ಸಾಮು ಇದು 2ನೇ ಬಾರಿ, ಮತ್ತೆ ಅಕ್ಟೋಬರ್ದಲ್ಲಿ 3ನೇ ಬಾರಿ ಕನ್ನಡ ಎಕ್ಸಾಮ್ ಮಾಡಿದಕ್ಕೋಸ್ಕರನೇ ಅಷ್ಟು ಹೈ ಕಟ್ ಆಫ್ನು ಹೋಗ್ತಾ ಇದೆ. ಸೊ ಅಷ್ಟು ಟಫ್ ಕೂಡ ಆಗ್ತಾ ಇದೆ, ಅಷ್ಟು ಟಫೆಸ್ಟ್ ಕ್ವಶನ್ಸ್ಗಳನ್ನು ಕೂಡ ತೆಗಿತಾ ಇದ್ದಾರೆ. ಓಕೆ, ಇರಲಿ, ಅದ್ರ ತಕ್ಕಂಗೆ ನೀವು ಕೂಡ ರೆಡಿ ಆಗ್ತಾ ಇದ್ರಿ, ಅದ್ರ ತಕ್ಕಂಗೆ ನಾವು ಕೂಡ ನಿಮ್ಮನ್ನ ರೆಡಿ ಮಾಡ್ತಾ ಇದ್ದೀವಿ. ಇಲ್ಲಿ ಬಂದ್ಬಿಟ್ಟು ಈ ಸರಿ ನೋಡ್ಕೊಡ್ರಿ, ಎಸ್ ಎಸ್ ಸಿ ಜಿ ಡಿ ಹೋದ್ ಸರಿ ಏನಾಯ್ತಪ್ಪ ಅಂದ್ರೆ ಎಸ್ ಎಸ್ ಸಿ ಜಿ ಡಿಯಲ್ಲಿ ಕೂಡ ಫೈನಲ್ ಸೆಲೆಕ್ಷನ್ ಆದ್ರು. ಅದರ ಜೊತೆಗೆ CRPF ಟ್ರೇಡ್ಸ್ಮನ್ ಅಂಡ್ ಟೆಕ್ನಿಕಲ್ ಅಂತ ಹೇಳಿ ಅದನ್ನು ಕೂಡ ಫೈನಲ್ ಆರ್ಡರ್ ಕಾಪಿ ಬಂದು ಅಲ್ಲಿ ಒಬ್ಬರಿಗೆ 2 ಹುದ್ದೆಗಳನ್ನ ಕೊಟ್ಟಂಗಾಯ್ತು. ಅಂದ್ರೆ ಇನ್ನೂ ಕೂಡ ಅದರಲ್ಲಿ 5,000 ಹುದ್ದೆಗಳು ಬಾಕಿ ಉಳಿದವೆ. ಏನು ಹಿಂದಿನ ನೋಟಿಫಿಕೇಶನ್ದಲ್ಲಿ 5,000 ಬಾಕಿ ಉಳಿದಿದ್ದವು. ಆದ ಕಾರಣಕ್ಕೋಸ್ಕರ ಅವನ್ನ ಇಲ್ಲಿ ಆಡ್ ಮಾಡ್ತಾರ. ಹೋದ್ ಸರಿ ಕಟ್ ಆಫ್ ನೋಡ್ಕೊಡ್ರಿ 74, 76, 78, 80 ಮಾತ್ರ ಫಿಸಿಕಲ್ಗೆ ಕಟ್ ಆಫ್ ನಿಂತಿತ್ತು. ಈ ಸರಿನೂ ಕೂಡ ಅದೇ ಲೆವೆಲ್ಗೆ ಕಟ್ ಆಫ್ ನಿಲ್ಲುತ್ತೆ. ಸೊ ಈ ಸರಿನೂ ಕೂಡ ನಿಮ್ದು ನಾರ್ಮಲೈಸೇಷನ್ ಸೇರಿಬಿಟ್ಟು NCC ಹೋಲ್ಡರ್ ಇದ್ದವರು, ಸ್ಪೋರ್ಟ್ಸ್ ಹೋಲ್ಡರ್ ಇದ್ದವರು, ಸೊ ಎಲ್ಲನೂ ಕೂಡ ಕೌಂಟ್ ಮಾಡಿಬಿಟ್ಟು ನಿಮ್ಗೆ ಲಿಸ್ಟನ್ನು ಬಿಡ್ತಾರೆ. ಲಿಸ್ಟ್ ಬರುವ ಸಾಧ್ಯತೆ ಇದೆ. ಲಿಸ್ಟ್ ಬಗ್ಗೆ ಯಾರೆಲ್ಲ ಕಾಯ್ತಾ ಇದ್ರಲ್ಲ,
ಸೊ ಲಿಸ್ಟ್ ಬಂದೇ ಬರುತ್ತಾ, ಅದ್ರ ಬಗ್ಗೆ ಯಾರು ಕೂಡ ತಲೆ ಕೆಡಿಸ್ಕೋಬೇಡ್ರಿ. ನಿಮ್ದು ನೆಕ್ಸ್ಟ್ ಪ್ಲಾನ್ ಏನಿದೆ, ನೆಕ್ಸ್ಟ್ ಎಕ್ಸಾಮ್ ಯಾವ್ದಿದೆ, ನೆಕ್ಸ್ಟ್ ಫಿಸಿಕಲ್ ಯಾವ್ದಿದೆ, ಅದಕ್ಕೆ ಬಹಳಷ್ಟು ಗಮನ ಕೊಡ್ರಿ. ಓಕೆ, ನಾನು SSC GD ಪ್ರಯತ್ನ ಮಾಡ್ತಾ ಇದ್ದೀನಿ, SSC GD ಒಂದೇನೇ ಟಾರ್ಗೆಟ್ ಇಟ್ಕೊಂಡು ಕುಂದಿರ್ತೀನಿ ಸರ್ ಅಂತ ಅವರು. ಸೊ ತಪ್ಪು ಕಲ್ಪನೆ. ಯಾವುದೇ ಒಂದು ನೋಟಿಫಿಕೇಶನ್ ಆದ್ರೂ ಕೂಡ ಈಗ ನೋಡ್ಕೊಡ್ರಿ, CISF ನಲ್ಲಿ ಟ್ರೇಡ್ಸ್ಮನ್ ಹುದ್ದೆಗಳನ್ನ ಕನ್ಫರ್ಮ್ ಮಾಡಿದಾರ. ನೆಕ್ಸ್ಟ್ ಅಸ್ಸಾಂ ರೈಫಲ್ ಅಲ್ಲಿ ಟ್ರೇಡ್ಸ್ಮನ್ ಅಂಡ್ ಟೆಕ್ನಿಕಲ್ ಹುದ್ದೆಗಳನ್ನ ಕನ್ಫರ್ಮ್ ಮಾಡಿದಾರ. ಅವಕ್ಕೆಲ್ಲ ಪ್ರಯತ್ನವನ್ನ ಮಾಡ್ರಿ. ನೆಕ್ಸ್ಟ್ ಅಗ್ನಿವೀರ್ ಏಜ್ ಯಾರಾದ್ರೂ ಬರ್ತಿತ್ತಪ್ಪ ಅಂದ್ರೆ ಅಗ್ನಿವೀರ್ ಅರ್ಜಿ ಕೂಡ ಸ್ಟಾರ್ಟ್ ಆಗಿದಾರ. ಅಲ್ಲಿ ಬಂದ್ಬಿಟ್ಟು GD, ಕ್ಲರ್ಕ್, ಟೆಕ್ನಿಕಲ್, ಟ್ರೇಡ್ಸ್ಮನ್ ಇವೆಲ್ಲ ಹುದ್ದೆಗಳನ್ನ ಕನ್ಫರ್ಮ್ ಮಾಡಿದಾರ. ಮಹಿಳೆಯರಿಗೆ WMP ವುಮನ್ ಮಿಲಿಟರಿ ಪೊಲೀಸ್ ಅಂತ ಹೇಳಿಕೆಸಿಂದ ನೀವು ಕೂಡ ಅಂತವೆಲ್ಲ ಹುದ್ದೆಗಳಿಗೆ ಅರ್ಜಿಗಳನ್ನ ಸಲ್ಲಿಸ್ಬಿಟ್ಟು ಇಂಥ ಆಪರ್ಚುನಿಟಿಗಳನ್ನ ಯಾವತ್ತೂ ಮಿಸ್ ಮಾಡ್ಕೊಳ್ಳೋಕೆ ಹೋಗ್ಬೇಡ್ರಿ. ಇದು ಫಿಸಿಕಲ್ ಲಿಸ್ಟ್ ಬಂದ ತಕ್ಷಣನೇ ನಾನು ನಿಮ್ಗೆ ಇನ್ಫಾರ್ಮೇಶನ್ ಅನ್ನ ಕೊಡ್ತೀನಿ. ಇದು ಒಂದೇ ಅಲ್ಲ, ಪ್ರತಿಯೊಬ್ಬರಿಗೆ ಕೂಡ ನೀವೇನು ಹೇಳ್ತಾ ಇದ್ದೀನಪ್ಪ ಅಂದರೆ ನನ್ನ ರಿಕ್ವೆಸ್ಟ್ ಇದೊಂದು, ಕಮೆಂಟ್ ಸೆಕ್ಷನ್ದಲ್ಲಿ ಪ್ರತಿಯೊಬ್ಬರು ಕೂಡ ನಿಮ್ದು ಯಾವ ಕಾಸ್ಟು ಎಷ್ಟು ಸ್ಕೋರ್ ಆಗಿದೆ ಅನ್ನೋದನ್ನ ಕಮೆಂಟ್ ಸೆಕ್ಷನ್ದಲ್ಲಿ ನೀವು ಹಾಕಿದ್ರಿಯಪ್ಪ ಅಂದರೆ ಈ ಕಮೆಂಟ್ ಸೆಕ್ಷನ್ದಲ್ಲಿ, ಸೊ ನಿಮಗೆ ಕೂಡ ಕಾನ್ಫಿಡೆಂಟ್ ಆಗುತ್ತೆ. ಓಕೆ, ಈ ಸರಿ ಕಟ್ ಆಫ್ ಈ ಲೆವೆಲ್ಗೆ ನಿಲ್ಬಹುದು ಅಂತ ಹೇಳಿಕೆಸಿಂದ ನಿಮಗೂ ಕೂಡ ಕನ್ಫರ್ಮೇಶನ್ ಆಗುತ್ತೆ. ಪ್ರತಿಯೊಬ್ಬರು ಕೂಡ ಕಮೆಂಟ್ ಸೆಕ್ಷನ್ದಲ್ಲಿ ಕಮೆಂಟ್ ಹಾಕಿರಿ, ನಿಮ್ಮ ಕಟ್ ಆಫ್ ಮತ್ತು ನಿಮ್ಮ ಕಾಸ್ಟ್ ಅನ್ನು ಹಾಕಿದ್ರೆ ಮೇಲ್ ಅಂಡ್ ಫಿಮೇಲ್ ಅಂತ ಹಾಕಿದ್ರಪ್ಪ ಅಂದ್ರೆ ಸೊ ನಮಗೂ ಕೂಡ ಕನ್ಫರ್ಮೇಶನ್ ಆಗುತ್ತೆ. ಈ ಸರಿ ಕಟ್ ಆಫ್ ಈ ಲೆವೆಲ್ಗೆ ಹೋಗ್ಬೋದು, ಅದಕ್ಕೆ ನಾವು ಯಾರು ಫಿಸಿಕಲ್ ಮಾಡಬೇಕು ಯಾರು ಫಿಸಿಕಲ್ ಮಾಡಬಾರ್ದು ಅಂತ ಹೇಳಿಕೆಸಿಂದ ಅದು ಕೂಡ ಕನ್ಫರ್ಮೇಶನ್ ಆಗುತ್ತೆ. ಓಕೆ, ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ಗೆ ಜಾಯ್ನ್ ಆಗಿದ್ದೀರಪ್ಪ ಅಂದರೆ, ಇದೇ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರಪ್ಪ ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಒಂದು ಲೈಕ್ ಮಾಡಿ. ವಿಡಿಯೋನ ಪ್ರತಿಯೊಬ್ಬರಿಗೆ ನಿಮ್ಮ ಸ್ನೇಹಿತರಿಗೆ ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಮಾಡಿ ಪ್ರತಿಯೊಂದರಲ್ಲಿ ಕೂಡ ಈ ವಿಡಿಯೋನ ಶೇರನ್ನು ಮಾಡಿಕೊಡ್ರಿ. ಕೆಳಗಡೆ ಕಾಣ್ತಿದೆ ನೋಡಿ ಸ್ನೇಹಿತರೆ, ಸಬ್ಸ್ಕ್ರೈಬ್ ಬಟನ್ ಅಂತ ಹೇಳಿಕೆಸಿಂದ ಈ ಸಬ್ಸ್ಕ್ರೈಬ್ ಬಟನ್ ಅನ್ನು ಒತ್ಕೊಂಡ್ರಿಯಪ್ಪ ಅಂತಂದ್ರೆ ನಾವು ಕೊಡ್ತಿರ್ತಕ್ಕಂಥ ಡೈಲಿ ಇನ್ಫಾರ್ಮೇಶನ್, ಯಾವುದೇ ಒಂದು ಸ್ಟೇಟ್ ಗೌರ್ಮೆಂಟ್, ಸೆಂಟ್ರಲ್ ಗೌರ್ಮೆಂಟ್, ಪ್ರೈವೇಟ್ ಜಾಬ್ ಯಾವುದೇ ಅಪ್ಡೇಟ್ ಬಂದರೂ ಕೂಡ ಸಡನ್ ಆಗಿ PDF ಆಗಿರಲಿ, ಯಾವುದೇ ಒಂದು ನಿಮ್ಗೆ ನೋಟ್ಸ್ ಆಗಿರಲಿ, ಅದೆಲ್ಲನೂ ಬೇಕಾಗಿತ್ತಪ್ಪ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ರಿ. ಕೆಳಗಡೆ ಕಾಣ್ತಿರ್ತಂದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಿಮ್ಗೆ ಟೆಲಿಗ್ರಾಮ್ ಲಿಂಕ್ ಅನ್ನು ಕೊಟ್ಟಿರ್ತೀನಿ, ಅಲ್ಲಿ ಹೋಗಿ ಜಾಯ್ನ್ ಆದ್ರೆ ಪ್ರತಿಯೊಂದು PDF ಅನ್ನ ಅಲ್ಲಿ ಕೂಡ ಶೇರ್ ಮಾಡಿರ್ತೀನಿ. ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್, ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ.